Hello everyone, good morning. This is my fifth day ಸ್ಟಡಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಇಷ್ಟು ದಿನ ನಾನು ಏನೇನು ಓದಿದ್ನಲ್ಲ ಅದನ್ನೇ ಇವತ್ತು ರಿವಿಷನ್ ಮಾಡ್ತೀನಿ. ಸಂಡೇ ಒನ್ ಡೇ ನಾನು ರಿವಿಷನ್ ಡೇ ಆಗಿ ಇಟ್ಕೊಂಡೀನಿ. ನಾನು ಇಷ್ಟು ದಿವಸ ಏನು ಓದಿದ್ನಲ್ಲ, ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿಕಲ್, ಅವನ್ನೆಲ್ಲ ನಾನು ಇವತ್ತಿನ ದಿನ ಸ್ಟೆಪ್ ಬೈ ಸ್ಟೆಪ್ ರಿವಿಷನ್ ಮಾಡ್ತೀನಿ. ಫಸ್ಟ್ ನಾನು ಹಿಸ್ಟ್ರಿ ರಿವಿಷನ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ವಾರಕ್ಕೊಂದು ದಿನ ನಾವು ರಿವಿಷನ್ ಇಟ್ಕೊಂಡ್ರೆ ಓದಿದ್ದನ್ನು ಯಾವುದು ನಾವು ಮರೆಯಲ್ಲ. ರಿಪೀಟ್ ಆಗಿ ನಮಗೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋ ಕಾರಣದಿಂದ ನಾನು ಸಂಡೇಗೊಮ್ಮೆ ರಿವಿಷನ್ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ನಾವು ಮುಂದೆ ಓದ್ತಾ ಹೋಗ್ತೀವಿ, ಹಿಂದೆ ಮರಿತಾ ಹೋಗ್ತೀವಿ. ಹಾಗಾಗಿ ಆ ಓದಿದ್ದನ್ನು ರಿವಿಷನ್ ಮಾಡಬೇಕಲ್ಲ, ಹಾಗಾಗಿ ಅದಕ್ಕೋಸ್ಕರ ನಾವು ಒಂದಿನ ತೆಗೆದಿಟ್ಕೊಂಡ್ಬಿಡ್ಬೇಕು. ನೆನಪಿನಲ್ಲಿ ಇಟ್ಕೋಬೇಕಪ್ಪ ಅಂತಂದರೆ ಸುಲಭವಾಗಿರುವಂತಹ ಸೂತ್ರಗಳನ್ನು ಮಾಡ್ಕೊತಾ ಓದಬೇಕಾಗತ್ತೆ. ಉದಾಹರಣೆಗೆ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವಪ್ಪ ಅಂದ್ರೆ 9 ಜಿಲ್ಲೆಗಳು ಬರ್ತಾವೆ. ಅವುಗಳನ್ನು ಸುಲಭವಾಗಿ ನೆನಪಿಟ್ಕೋಬೇಕು. ಹೆಂಗಂದರೆ ಒಂದು ಸೂತ್ರನ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಯಾವ ಸೂತ್ರ ಅಂತಂದರೆ ಬೆಂಬೆಂ ಕೋಬಳ್ಳ ರಾಮತುಮ್ಮ ಚಿತ್ರದಾಸಿ. ಈ ರೀತಿಯಾಗಿರುವಂಥ ಒಂದು ಸೂತ್ರ. ಇದರಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಇವಿಷ್ಟು ಜಿಲ್ಲೆಗಳನ್ನು ನಮಗೆ ಅಷ್ಟು ನೆನಪಿನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ಬೆಂಬೆಂ ಕೋಬಳ್ಳ ರಾಮತುಮ್ಮ ಚಿತ್ರದಾಸಿ ಈ ರೀತಿಯಾಗಿ ಬರ್ಕೊಂಬಿಟ್ರೆ ಮುಗೀತು. ಅದು ನಮಗೆ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಅದೇ ರೀತಿ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತಹ ನದಿಗಳು, ಇದಕ್ಕೊಂದು ಚಿಕ್ಕ ಸೂತ್ರ. ಉಪಿದಪಿ ವೇದ ಶಿಂತುಂ ಶರಾವರ, ಉಪಿದಪಿ ವೇದ ಶಿಂತುಂ ಶರಾವರ ಈ ರೀತಿಯಾಗಿ ನಾನು ಸೂತ್ರಗಳನ್ನು ಮಾಡ್ಕೊಂಡು ಓದ್ತೀನಿ. ಇಲ್ಲಿ ಉಪಿ ಅಂದ್ರೆ ಉತ್ತರ ಪಿನಾಕಿ, ದಪಿ ಅಂದ್ರೆ ದಕ್ಷಿಣ ಪಿನಾಕಿ, ವೇದ ವೇದವತಿ, ಶಿಂಷ ತುಂಗಭದ್ರಾ, ಶರಾವತಿ, ವರದ ಈ ರೀತಿಯಾಗಿ ನದಿಗಳನ್ನು ನಾನು ಸುಲಭವಾಗಿ ನೆನಪಿಟ್ಕೊಂಡ್ಬಿಡ್ತೀನಿ. ಯಾವ ರೀತಿ? ಉಪಿದಪಿ ವೇದ ಶಿಂತುಂ ಶರಾವರ. ಈ ರೀತಿಯಾಗಿ ನಾವು ಸೂತ್ರಗಳನ್ನು ಚಿಕ್ಕ ಸೂತ್ರಗಳನ್ನು ಮಾಡ್ತಾ ಓದ್ತಾ ಇದ್ದರೆ ಬಹಳ ಸುಲಭವಾಗಿ ನಾವು ನೆನಪಿನಲ್ಲಿ ಇಟ್ಕೋಬಹುದು. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದಿಷ್ಟು ನಮ್ಮ ಮನೇಲಿ ಫೈಲ್ಸ್ ಇದ್ವು, ಅವು ವೇಸ್ಟ್ ಇದ್ವು. ಹಾಗಾಗಿ ನಾನು ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ, ಒಂದು ಫೈಲಲ್ಲಿ ಹಿಸ್ಟ್ರಿ ನೋಟ್ಸ್ಗಳನ್ನು, ಒಂದು ಫೈಲಲ್ಲಿ ಜಿಯೋಗ್ರಫಿ, ಇನ್ನೊಂದು ಫೈಲಲ್ಲಿ ಪೊಲಿಟಿಕಲ್ಲು, ಎಕನಾಮಿಕ್ ಈ ರೀತಿಯಾಗಿ 4 ಫೈಲ್ಗಳನ್ನು ಮಾಡಿಕೊಂಡು ಸಪ್ರೇಟಾಗಿ ಈ ನೋಟ್ಸ್ ಓದ್ತೀನಲ್ಲ, ಆ ನೋಟ್ಸ್ಗಳನ್ನೆಲ್ಲ ನಾನು ಈ ರೀತಿಯಾಗಿ A4 ಸೈಜಲ್ಲಿ ನೋಟ್ಸ್ ಮಾಡ್ಕೊತ ಹೋಗ್ತೀನಿ. ಇದರಲ್ಲಿ ಹಾಕ್ತಾ ಹೋಗ್ತೀನಿ. ನನ್ನ ಆಲ್ ಸಬ್ಜೆಕ್ಟ್ ರಿವಿಷನ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಮ್ಯಾಗ್ಝಿನ್ಗಳನ್ನು ಓದ್ಕೋತಾ ಇದ್ದೀನಿ. ಇವು ತುಂಬಾ ಹಳೆ ಮ್ಯಾಗ್ಝಿನ್ಗಳಾಗ್ಯವು. 2018, 19, 20, 21 ಮ್ಯಾಗ್ಝಿನ್ ಅದಾವು. ಹಾಗಾಗಿ ಇದರಲ್ಲಿ ಏನಾದರೂ ನನಗೆ ಇಂಪಾರ್ಟೆಂಟ್ ಸಿಗುತ್ತಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಓದ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ನಾನಲ್ಲಿ ಇಂಪಾರ್ಟೆಂಟ್ ಏನೇನು ನೋಟ್ಸ್ ಸಿಗ್ತಾವಲ್ಲ, ಹಿಸ್ಟ್ರಿಯಲ್ಲಿರುವಂತಹ ನೋಟ್ಸು, ಪೊಲಿಟಿಕಲ್ ಇಂಪಾರ್ಟೆಂಟ್ ನೋಟ್ಸು, ಆಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ನೋಟ್ಸ್ಗಳನ್ನೆಲ್ಲನೂ ನಾನೇನು ಮಾಡೀನಿ, ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡೀನಿ. ಸುಮ್ಮನೆ ಬಿಸಾಕೋದು ಬದಲು ಅವುಗಳನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಓದ್ಕೊಳ್ಳೋದ್ರಿಂದನೂ ರಿವಿಷನ್ ಆಗುತ್ತೆ. ಆಮೇಲೆ ರಿಪೀಟಾಗಿ ನೋಡೋದ್ರಿಂದನೂ ನಮ್ಗೆ ನೆನಪಿನಾಗ ಉಳ್ಕೋತಾವೆ ಅನ್ನೋದಕ್ಕೆ ನಾನು ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಹಾಗಾಗಿ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಫೈಲಲ್ಲಿ ಹಾಕ್ಕೊತೀನಿ. ಅವು ಸಪ್ರೇಟ್ ಫೈಲ್ ಮಾಡೀನಲ್ಲ, ಹಿಸ್ಟ್ರಿ ನೋಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಇಟ್ಕೋತೀನಿ. ಪೊಲಿಟಿಕಲ್ ಇಂಪಾರ್ಟೆಂಟ್ ನೋಟ್ಸ್ಗಳನ್ನೆಲ್ಲ ಅಲ್ಲಿ ಹಾಕ್ಕೋತೀನಿ. ಜಿಯೋಗ್ರಫಿಯಲ್ಲಿ
ಜಿಯೋಗ್ರಫಿ ಇಂಪಾರ್ಟೆಂಟ್ ನೋಟ್ಸನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೊಂಚೂರು ಇಂಪಾರ್ಟೆಂಟ್ ಅನಿಸಿದ್ದನ್ನೆಲ್ಲ ಕಟ್ಟಿಂಗ್ ಮಾಡ್ಕೊಂಡೀನಿ. ಆದರೂ ತುಂಬಾ ಚೆನ್ನಾಗಿರೋ ಇಂಪಾರ್ಟೆಂಟ್ ಟಾಪಿಕ್ ನನಗೆ ಸಿಕ್ಕು. ನೀವು ಸಹ ಓಲ್ಡ್ ಮ್ಯಾಗ್ಝಿನ್ಗಳಿದ್ದರೆ ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಕಟ್ಟಿಂಗ್ಗಳನ್ನು ನೀವು ಸಹ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬಹುದು. ಓದ್ಕೊಳ್ಳೋಕ್ಕೆ ನಮಗೂ ಹೆಲ್ಪ್ ಆಗ್ತಾವೆ. ಅವೇನು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋಲ್ಲ. ಒನ್ ಟೈಮ್ ಕಣ್ಣು ಆಡಿಸ್ತಾ ಇದ್ದರೆ ಆವಾಗವಾಗ ಕಣ್ಣು ಆಡಿಸ್ತಾ ಇದ್ದರೆ ಅದನ್ನು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿ ಉಳ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ನಾನು ಕನ್ನಡ ನೋಟ್ಸ್ ಎಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಂಡೀನಿ. ನನಗೆ ಮ್ಯಾಗ್ಝಿನಲ್ಲಿ ಒಂದಿಷ್ಟು ಕನ್ನಡ ಗ್ರಾಮರ್ ಟಾಪಿಕ್ಸ್ ಸಿಕ್ಕು, ಅವನ್ನು ಸಹ ಅದರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆ ಓಲ್ಡ್ ಮ್ಯಾಗ್ಝಿನಲ್ಲಿ ನನಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕ್ವೆಶ್ಚನ್ ಪೇಪರ್ ಸಿಕ್ಕು, ಅವನ್ನೆಲ್ಲ ನಾನು ಸ್ಟೋರೇಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಇವತ್ತು ನನಗೆ 4 ಅವರ್ಸ್ ಮಾತ್ರ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಯಿತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.